ವೆಲ್ಕಮ್ ಬ್ಯಾಕ್. ಸಿಟಿ ರವಿ ಕೇಸ್ ವರ್ಗಾವಣೆ ಮಾಡಿದ್ದಾದ್ರೂ ಯಾಕೆ? ಯಾವುದೇ ಜನಪ್ರತಿನಿಧಿಯ ಮೇಲೆ ಕೇಸ್ ಆದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯನ್ನ ನಡೆಸುತ್ತೆ. ಈ ಕೇಸ್ನಲ್ಲಿ ದೂರು ನೀಡಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಅರೆಸ್ಟ್ ಆಗಿದ್ದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ. ಇದೇ ಕಾರಣಕ್ಕೆ ಬೆಳಗಾವಿ ಜಡ್ಜ್ ಕೇಸನ್ನು ಶಿಫ್ಟ್ ಮಾಡಿದ್ರಂತೆ. ಯಾಕೆ ಶಿಫ್ಟ್ ಮಾಡಿದ್ರು ಅಂಥೇಳಿ ನೋಡಿದರೆ, ಇಲ್ಲಿ ಕೇಸ್ ಕೊಟ್ಟವರು, ಕಂಪ್ಲೇಂಟ್ ಮಾಡಿದವರು ಮಾನ್ಯ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಯಾರ ಮೇಲೆ ಕೇಸ್ ಮಾಡಿದ್ರು ಅದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು. ಈ ಕಾರಣದಿಂದ ಬೆಳಗಾವಿಯಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಿಫ್ಟ್ ಆಗಿದೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಯಾಕೆ ಇಲ್ಲಿಗೆ ವರ್ಗಾವಣೆ ಮಾಡಿದ್ರು ಅಂತ ಕೇಳಿದರೆ, ಕೇಸ್ ಕೊಟ್ಟಿರೋದು ಕೂಡ ಒಬ್ಬರು ಜನಪ್ರತಿನಿಧಿ, ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅವರು ಕೂಡ ಒಬ್ಬರು ಜನಪ್ರತಿನಿಧಿ. ಈ ಕಾರಣದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಶಿಫ್ಟ್ ಆಗಿದೆ ಈ ಪ್ರಕರಣ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದರ ವಿಚಾರಣೆಯೂ ಕೂಡ ನಡೆಯುತ್ತೆ. ಏನಾದರೂ ಜಾಮೀನಾದರೆ ಹೊರಗಡೆ ಬರಬಹುದು, ಇಲ್ಲ ಅಂತ ಹೇಳಿದರೆ ಬಂಧನ ಮುಂದುವರಿಯುವಂಥ ಸಾಧ್ಯತೆ ಇದೆ ಸಿಟಿ ರವಿಗೆ. ಅವಹೇಳನಕಾರಿಯಾಗಿ ಭಾಷೆ ಬಳಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಅವಹೇಳನಕಾರಿಯಾಗಿ ಭಾಷೆ ಬಳಸಿದ್ರು ಅಂತ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಅದಾದ ನಂತರ ನಡೆದಂಥ ಹೈಡ್ರಾಮಾ, ನಿನ್ನೆ ರಾತ್ರಿ, ಸಂಜೆ, ಇವತ್ತು ಬೆಳಿಗ್ಗೆ ಎಲ್ಲ ಹೈಡ್ರಾಮಾವನ್ನು ನಾವು ಗಮನಿಸಿದ್ವಿ. ಸದ್ಯ ಈಗ ಸಿಟಿ ರವಿಯವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಬಿಗಿ ಭದ್ರತೆಯೊಂದಿಗೆ. ಬಿಜೆಪಿಯವರು ಕೂಡ ಅವ್ರ ಜೊತೆಗಿದ್ದಾರೆ. ಬಿಜೆಪಿಯ ನಾಯಕರುಗಳು, ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಹಾಗೆ DS ಅರುಣ್ ಸೇರಿದಂತೆ MLC DS ಅರುಣ್ ಸೇರಿದಂತೆ ಬಿಜೆಪಿಯ ನಾಯಕರು ಸಿಟಿ ರವಿಯವರನ್ನ ಕರೆದುಕೊಂಡು ಬರ್ತಿರುವಂಥ ಪೊಲೀಸ್ ವಾಹನವನ್ನು ಫಾಲೋ ಮಾಡಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ತಂಡ, ಹಾಗೆ ರಿಪಬ್ಲಿಕ್ ಕನ್ನಡದ ಕ್ಯಾಬ್ ಕೂಡ ಸಿಟಿ ರವಿಯವರು ಬರ್ತಾ ಇರುವಂಥ ವಾಹನವನ್ನು ಫಾಲೋ ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಟಿ ರವಿಯವರದ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಆಲ್ರೆಡಿ ಜಡ್ಜ್ ಈಗ ಕೋರ್ಟ್ಗೆ ತಲುಪಿದ್ದಾರೆ. ಶ್ಯಾಮ್ ಸುಂದರ್, ಹೆಬ್ಬಾಳ್ಕರ್ ಪರವಾದ ವಕೀಲರು, ಅವರು ಕೂಡ ಕೋರ್ಟ್ ಆವರಣವನ್ನು ತಲುಪಿದ್ದಾರೆ. 3:15 ಇದರ ವಿಚಾರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಜಡ್ಜ್ ಹೇಳಿದ್ದಾರೆ, ನ್ಯಾಯಾಧೀಶರು ಹೇಳಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರು ತಲುಪ್ತಾರೆ. ತುಮಕೂರು ಮತ್ತು ನೆಲಮಂಗಲ ಮಾರ್ಗವಾಗಿ ಬೆಂಗಳೂರಿಗೆ ತಲುಪ್ತಾರೆ ಸಿಟಿ ರವಿ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಮಾರ್ಗದ ಉದ್ದಕ್ಕೂ ಬಿಗಿ ಪೊಲೀಸ್ ಭದ್ರತೆ, ಭಾಳ ಸೂಕ್ಷ್ಮ ವಿಚಾರ ಇದು. ನಿನ್ನೆ ಸುವರ್ಣ ವಿಧಾನಸೌಧದ ಒಳಗೆ ಸಿಟಿ ರವಿಯವರ ಮೇಲೆ ಹಲ್ಲೆಗೂ ಕೂಡ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಪ್ರಯತ್ನ ಪಟ್ಟಿದ್ರು, ಆದರೆ ಆಗಿರಲಿಲ್ಲ. ಆನಂತರ ಸಿಟಿ ರವಿಯವರಿಗೆ ಥ್ರೆಟ್ ಇತ್ತು ಅನ್ನೋದ್ರ ಬಗ್ಗೆ ಸಿಟಿ ರವಿಯವರೇ ಹೇಳಿದರು, ನನಗೆ ಜೀವ ಭಯ ಇದೆ, ನನ್ನನ್ನು ಕೊಲ್ಲೋದಕ್ಕೆ ಇವರು ಪ್ಲ್ಯಾನ್ ಮಾಡಿದ್ದಾರೆ, ನನ್ನ ಹೆಣ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದರು. ಹಾಗಾಗಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಿಟಿ ರವಿಯವರನ್ನು ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತೈತೆ. ಸಿಟಿ ರವಿಯವರ ಜೊತೆಗೆ ಆರ್ ಅಶೋಕ್ ಇದ್ದಾರೆ. PY ವಿಜೇಂದ್ರ ಕೂಡ ಸಿಟಿ ರವಿಯವರನ್ನು ಕರ್ಕೊಂಡು ಬರ್ತಿರುವಂಥ ಪೊಲೀಸ್ ವಾಹನವನ್ನು ಫಾಲೋ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಸಿಟಿ ರವಿಯವರನ್ನ ಕರೆದುಕೊಂಡು ಬರ್ತಿರುವಂಥ ಇನೋವಾ ಕ್ರಿಸ್ಟಾ ಕಾರ್ನ ಹಿಂದ್ಗಡೆ ಪೊಲೀಸರ ವಾಹನ, ಹಿಂದ್ಗಡೆ ಒಂದು ಕಿಯಾ ಕಾರ್ ಇದೆ, ಬಹುಶಃ ಅದರಲ್ಲೇ ಇರ್ಬೋದು ಬಿಜೆಪಿಯ ನಾಯಕರು. ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ ಸಿಟಿ ರವಿಯವರನ್ನ ಕರ್ಕೊಂಡು ಬರ್ತಿರುವಂಥ ಪೊಲೀಸರ ವಾಹನವನ್ನು ಫಾಲೋ ಮಾಡ್ತಾ ಇದೆ. ಬಿಜೆಪಿಯವರ ಬಂಧನಕ್ಕೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿಯ ನಾಯಕರುಗಳು ಷಡ್ಯಂತ್ರ ಮಾಡಿದ್ರು ಕಾಂಗ್ರೆಸ್ನವರು ಬಿಜೆಪಿ ನಾಯಕನ ಮೇಲೆ ಕೂಡ ಸಮಯ ಬಂದೇ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಷಡ್ಯಂತ್ರ ಮಾಡಿ, ಟಾರ್ಗೆಟ್ ಮಾಡಿ ಸಿಟಿ ರವಿಯವರನ್ನು ಈ ರೀತಿಯಾಗಿ ಹೆಣೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಇಲ್ಲಿ ಮಾತಾಡ್ತಿದ್ದಾರೆ. ನೋಡಿ, ಇದು ಬೆಳಗಾವಿಯಿಂದ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ರಿಪಬ್ಲಿಕ್ ಕನ್ನಡ ಸಿಟಿ ರವಿಯವರ ವಾಹನವನ್ನು, ಸಿಟಿ ರವಿಯವರು ಇನೋವಾ ಕಾರ್ನಲ್ಲಿದ್ದಾರೆ, ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಹಿಂದ್ಗಡೆ ಒಂದು ಬೊಲೆರೋ ಇದೆ, ಪಕ್ಕದಲ್ಲಿ 2 ಬೊಲೆರೋ ಇದೆ. ಸಿಟಿ ರವಿಯವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ಅವರ ಹಿಂಭಾಗದಲ್ಲೇ ಅಥವಾ ಅವ್ರನ್ನ ಹಿಂಬಾಲಿಸಿಕೊಂಡು ಬಿಜೆಪಿಯ BY ವಿಜೇಂದ್ರ ಮತ್ತು ಆರ್ ಅಶೋಕ್, ಅರವಿಂದ್ ಬೆಲ್ಲದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವಾಹನದವು ಕೂಡ ಸಿಟಿ ರವಿಯವರ ವಾಹನವನ್ನು ಚೇಸ್ ಮಾಡ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಿಟಿ ರವಿಯವರನ್ನ ಬೆಂಗಳೂರಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯ. ಬಹುಶಃ ಹೈವೇ ತಲುಪಿದ್ದಾರೆ, ಡಬಲ್ ರೋಡ್ ಅದು, ವೇಗವಾಗಿ ಬರ್ಬೋದು. ಸಿಟಿ ರವಿಯವರನ್ನ ಬೇಗ ಕರ್ಕೊಂಡು ಬರ್ಬೋದು. ಸುಮಾರು ಒಂದು 6:30-7 ಗಂಟೆ ಆಗ್ಬೋದು ಸಿಟಿ ರವಿಯವರನ್ನ ಕರ್ಕೊಂಡು ಬರಬೇಕಾದ್ರೆ.
ಸದ್ಯಕ್ಕೆ ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿರುವಂಥ ದೃಶ್ಯ. ಸಿ ಟಿ ರವಿ ಅವರನ್ನ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ 2 ಬೊಲೆರೋ ಇದೆ, ಒಂದು ಸ್ಕಾರ್ಪಿಯೋ ಇದೆ. ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ, ನಮ್ಮ ಕ್ಯಾಬ್ ಕೂಡ ಸಿ ಟಿ ರವಿ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ಅವರ ವಾಹನವನ್ನು. ಸಿ ಟಿ ರವಿಯನ್ನ ಹಿಂಬಾಲಿಸುತ್ತಿರುವ ಬಿಜೆಪಿಯ ಟೀಮ್, ನಾನಾಗಲೇ ಹೇಳಿದೆ, ಪೊಲೀಸ್ ವಾಹನವನ್ನ ಬಿಜೆಪಿಯ ಟೀಮ್ ಕೂಡ ಹಿಂಬಾಲಿಸ್ತಾ ಇದೆ. ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಅಂದರೆ ಬಿಜೆಪಿಯ ನಾಯಕರು ಕೂಡ ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಪೊಲೀಸರು, ಅವರ ಜೊತೆಗೇನೆ ಬರ್ತಾ ಇದ್ದಾರೆ, ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯ ನಾಯಕರು ವಿಜೇಂದ್ರ ಇದ್ದಾರ, ಆರ್ ಅಶೋಕ್ ಅವರು, ಅರವಿಂದ್ ಬೆಲ್ಲದ್. ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲಿ ಸಿ ಟಿ ರವಿ ಅವರು ಹೊರಗಡೆ ಬರುವಾಗ ಸಿ ಟಿ ರವಿ ಅವರ ಜೊತೆಗೆ ಇವರೆಲ್ಲರೂ ಕೂಡ ಇದ್ದರು. ಹಾಗಾಗಿ ಅವರ ಕೂಡ ಈಗ ಅವರು ಬೆಂಗಳೂರಿಗೆ ಬರ್ತಾರ. ಸಿ ಟಿ ರವಿ ಅವರ ಕೂಡ ವಿಜಯೇಂದ್ರ, ಆರ್ ಅಶೋಕ್, ಬೆಲ್ಲದ್, ರವಿಕುಮಾರ್, ಅರುಣ್ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಸಿ ಟಿ ರವಿ ಅವರನ್ನ ಇದೇ ಇನೋವಾ ಕ್ರಿಸ್ಟಾ ವಾಹನದಲ್ಲಿ, ಕಾರಿನಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಬಿಗಿ ಬಂದೋಬಸ್ತ್ನಲ್ಲಿ ಸಿ ಟಿ ರವಿ ಅವರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. MLC ಸಿ ಟಿ ರವಿ, ಬಂಧನಕ್ಕೆ ಒಳಗಾಗಿರುವ ಸಿ ಟಿ ರವಿ, ಮಾಜಿ ಶಾಸಕ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸಿ ಟಿ ರವಿ ಇದೇ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಅಕ್ಕಪಕ್ಕ ಬಿಗಿ ಬಂದೋಬಸ್ತ್ ಇದೆ, ಬಿಗಿ ಭದ್ರತೆಯೊಂದಿಗೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಇದ್ವಿ, ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಹಿಂಬಾಲಿಸ್ತಾ ಇದೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಎಸ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಮುಂದುಗಡೆಯ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದರೆ, ಅವರ ಹಿಂಭಾಗದಲ್ಲಿ ಪೊಲೀಸ್ ವಾಹನವನ್ನು ಫಾಲೋ ಮಾಡಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬರ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಆರ್ ಅಶೋಕ್ ಅವರ ಜೊತೆಗೆ DS ಅರುಣ್ ಇದ್ದಾರೆ, MLC DS ಅರುಣ್, ಶಾಸಕರುಗಳಿದ್ದಾರೆ, ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟು ಸಿ ಟಿ ರವಿ ಅವರನ್ನ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ, ಪೊಲೀಸರ ಜೊತೆಗೇನೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂತ ನೋಡಿ. ಮುಂದಿನ ವಿಜುವಲ್ ಗಮನಿಸ್ತಾ ಇದ್ದೀರಿ, ಈ ದೃಶ್ಯದಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಇತ್ತ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ವಿಚಾರಣೆ ಮಧ್ಯಾಹ್ನ 3:15 ಆರಂಭ ಆಗುತ್ತೆ. 3:15 ತೆಗೆದುಕೊಳ್ಳೋದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. 3:15 ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ. ಸಿ ಟಿ ರವಿ ಅವರ ಬಂಧನದ ವಿಚಾರವನ್ನು ನಾವು 3:15 ತೆಗೆದುಕೊಳ್ತೀವಿ ಅಂತೇಳಿ ನ್ಯಾಯಾಧೀಶರು ಸ್ವತಃ ಹೇಳಿದ್ದಾರೆ. ಸಿ ಟಿ ರವಿ ಅವರಿಗೆ ಜಾಮೀನ